ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆ ನಡೆಸು. ನಿನ್ನ ಸಹಾಯವಿಲ್ಲ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನ ಸಹಾಯ ಮಾಡು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನಿನ್ನನ್ನು ಸಂಗಡವಿದ್ದು ನಡೆಸು ಪವಿತ್ರಾತ್ಮನೇ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಯಾಕೋಬನ ಪತ್ರಿಕೆಯನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಇವತ್ತು ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 10 ತನಕ ವಾಕ್ಯಗಳನ್ನು ನೋಡೋಣ. ಅದರಿಂದ ಮೊದಲು ಈ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 10. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯುವುದಿಲ್ಲ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ವ್ಯಭಿಚಾರಿಗಳು ನೀವು. ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ಪ್ರೈಸ್ ದ ಲಾರ್ಡ್. ಇಲ್ಲಿ ಯಾಕೋಬನು ನಮ್ಮಲ್ಲಿ ಹಗೆತನ, ಮತ್ಸರ, ಜಗಳ, ಎಲ್ಲ ಸಂಗತಿಗಳು, ಯುದ್ಧಗಳಂದರೆ ನಾವು ಯುದ್ಧಕ್ಕೆ ಹೋಗುವಂಥದ್ದಲ್ಲ, ಆದರೆ ನಮ್ಮಲ್ಲಿ ಅನೇಕ ಕಾದಾಟಗಳು ಇರ್ತವೆ. ನಾವು ಸಭೆಯಲ್ಲಿ ನೋಡಿದರೆ ಯಾರು ನಾವು ಹೊಡೆದಾಡೋರು ಇಲ್ಲ, ಆದರೆ ನಮ್ಮ ಒಳಗೊಳಗೆ ಇರುವ ಮತ್ಸರ ಉಂಟಲ್ಲ, ಅದರಿಂದಾಗಿ ನಾವು ಕಾದಾಟ ಮಾಡುವವರಾಗಿದ್ದೇವೆ ಎಂಬ ಮಾತಲ್ಲಿ ಹೇಳ್ತಾನೆ. ನೋಡಿ, ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಡ್ತೇವೆ. ಅಂದರೆ ಇಲ್ಲಿ ನಾವು ಕೊಲೆಗಾರರಂತ ನಾವು ಹೇಳೋದಿಲ್ಲ, ಆದರೆ ನಮ್ಮಲ್ಲಿ ಬಹಳ ಹೊಟ್ಟೆ ಕಿಚ್ಚು ಮತ್ಸರ ತುಂಬಿದ್ದರಿಂದ ಆ ಕೊಲೆಗಾರರ ಒಂದು ಹಂತಕ್ಕೆ ನಾವು ಪಾಪ ಮಾಡಿದವರಾಗ್ತೇವೆ. ನಮ್ಮಲ್ಲಿ ದುರಾಸೆಗಳಿಂದ ನಾವು ತುಂಬಿದ್ದೇವೆ. ಯಾಕೆ? ಈ ದುರಾಸೆಗಳಿಂದಾಗಿ ನಮ್ಮಲ್ಲಿ ಅನೇಕ ಭೇದಗಳು, ಹಾಗೆತನ, ಮತ್ಸರ ಎಲ್ಲ ತುಂಬಿಕೊಳ್ಳುವುದು ದುರಾಸೆಗಳಿಂದ. ನೋಡಿ, ನಾವು ಪ್ರತಿಯೊಬ್ಬರು ದೇವಜನರು. ಇಲ್ಲಿ ಯಾಕೋಬನು ಯಾರಿಗೆ ಬರೀತಾನೆ? ವಿಶ್ವಾಸಿಗಳಿಗೆ, ಹೊರಗಿನವರಿಗೆಲ್ಲ, ವಿಶ್ವಾಸಿಗಳಿಗೆ. ನಾವು ದೇವರ ಮಕ್ಕಳು. ನಮ್ಮಲ್ಲಿ ಯಾರಾದರೂ ಒಳ್ಳೆಯದಾದರೆ ಸಂತೋಷ ಪಡಬೇಕು ವಿನಾ ನಾವು ಅವರನ್ನು ದ್ವೇಷಿಸುವುದಲ್ಲ. ದೊಡ್ಡ ಸಮಸ್ಯೆ ಅಂದರೆ ನಮ್ಮಲ್ಲಿ ಹಾಗೆ. ಯಾರಾದರೂ ಒಳ್ಳೆಯದಾದರೆ ನಾವು ಮತ್ಸರ ಉಳ್ಳವರಾಗಿ ಅವರನ್ನು ದ್ವೇಷಿಸ್ತೇವೆ. ಆ ದ್ವೇಷವೇ ನಮ್ಮನ್ನು ಕೊಲೆಗಾರರು ಎಂಬ ಹಣೆಪಟ್ಟಿಗೆ ಕಾರಣ ಆಗಿದೆ. ನಾವು ದೇವರ ವಾಕ್ಯದಲ್ಲಿ ನೋಡೋಣ.
ಇಲ್ಲಿ ಎಲ್ಲ ನಮ್ಮ ಸಮಾಧಾನ ಇಲ್ಲ, ನಮ್ಮಲ್ಲಿ ನೆಮ್ಮದಿ ಇಲ್ಲ, ಎಲ್ಲ ಯಾಕೆ ನಾವು ಇನ್ನೊಬ್ಬರು ಒಳ್ಳೆಯದಾಗುವುದನ್ನು ನಾವು ಸಹಿಸೋದಿಲ್ಲ. ನಾವು ಪ್ರತಿಯೊಬ್ಬರು ಇಲ್ಲಿ ತಿಳ್ಕೊಳ್ಬೇಕು, ದೇವರು ನಮ್ಮ ವಿಶ್ವಾಸಿಗಳಲ್ಲಿ ಯಾರಿಗಾದರೂ ಒಂದು ಆಶೀರ್ವಾದ ಕೊಟ್ಟರೆ ನಾವು ಸಂತೋಷ ಪಡುವವರಾಗಬೇಕು. ಅದು ಬಿಟ್ಟು ಮತ್ಸರ ಉಳ್ಳವರಿಗೆ ಅವರಿಗೆ ಆಯಿತು ನಮಗೆ ಯಾಕೆ ಆಗಲಿಲ್ಲ ಎಂಬ ಈ ಚಿಂತನೆ ನಾವು ಯಾವಾಗ ತನಕ ಇಟ್ಟು ಬಿಡುವುದಿಲ್ಲವೋ ಅಲ್ಲಿ ತನಕ ನಮಗೆ ದೇವರ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಅಧ್ಯಾಯದಲ್ಲಿ ನಾವು 3ನೇ ಅಧ್ಯಾಯದ ಕೊನೆಯ ಭಾಗ ಇದು ನೋಡಿ. ಇಲ್ಲಿ 4ನೇ ಅಧ್ಯಾಯ ಆದರೂ ಕೂಡ ವಿಷಯ ಬೇರೆ ಅಲ್ಲ, ಅದರ ಮುಂದುವರಿದ ಭಾಗವೇ ಆಗಿದೆ. ಅಲ್ಲಿ 18ನೇ ವಾಕ್ಯದಲ್ಲಿ ನೋಡಿದರೆ ಸಮಾಧಾನವುಳ್ಳವರಾಗಬೇಕು, ಸಮಾಧಾನದಲ್ಲಿ ಜೀವಿಸುವವರು. ಅಲ್ಲಿ 2 ಕಡೆ ಪ್ರಸ್ತಾಪಿಸಲಾಗಿದೆ. ಇಲ್ಲಿ ಜಗಳ, ಇದನ್ನು 2 ಕಡೆ ಹೊಡೆದಾಟಗಳು, ಇದನ್ನು 2 ಕಡೆ ಪ್ರಸ್ತಾಪಿಸಲಾಗಿದೆ. ನೋಡಿ, ಈ ಒಂದು ಸಂಗತಿಗಳು ಜನರ ಸಹೋದರರ ಮಧ್ಯದಲ್ಲಿ ನೋಡಿ. ಇವತ್ತು ನಾವು ಎಲ್ಲರೂ ಕ್ರಿಸ್ತನನ್ನು ನಂಬಿದವರು ಸಹೋದರರಾಗಿದ್ದೇವೆ. ಸಹೋದರ ಖಾಲಿ ಅಣ್ಣ ತಮ್ಮ ಅಂತ ಅಲ್ಲ, ಎಲ್ಲರೂ ನಾವು ಸಹೋದರರಾಗಿದ್ದೇವೆ. ನೋಡಿ, ಆದಿಕಾಂಡದಲ್ಲಿ ನಾವು ನೋಡಿದಾಗ ಆದಾಮನು ಮೊದಲನೇ ವ್ಯಕ್ತಿ ಆಗಿದ್ದ. ನೋಡಿ, 2ನೇ ತಲೆಮಾರು ಅಥವಾ ಮೊದಲನೇ ತಲೆಮಾರು ಕಾಯಿನ್ ಮತ್ತು ಆಬೇಲ, ಅವರ ಮಧ್ಯದಲ್ಲಿ ನೋಡಿ ಅಲ್ಲಿ ಆ ಒಂದು ಮನಸ್ತಾಪ ಏನಾಯಿತು. ಆಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದರು, ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಯಾಕೆಂದರೆ ಅವನು ದೇವರಿಗೆ ಮೆಚ್ಚಿಗಾಗೋ ರೀತಿಯಲ್ಲಿ ಅದನ್ನು ಕೊಡಲಿಲ್ಲ. ಅದಕ್ಕಾಗಿ ಅಲ್ಲಿ ಕಾಯಿನನಲ್ಲಿ ಮತ್ಸರ ಉಂಟಾಯಿತು. ಆ ಮತ್ಸರದಿಂದ ಅವನ ತಮ್ಮನನ್ನೇ ಕೊಲೆ ಮಾಡುವ ಹಂತಕ್ಕೆ ಅವನು ಹೋದನು. ಅಲ್ಲಿಂದ ಪ್ರಾರಂಭ ಆದದ್ದು ಈ ಎಲ್ಲ ಹಗೆತನ, ಕೊಲೆ ನಮ್ಮ ಮನುಷ್ಯ ಕುಲಕ್ಕೆ ಬರ್ತಾ ಇದೆ. ಆದ್ದರಿಂದ ನಾವು ಇದಕ್ಕೆ ಮುಖ್ಯ 2 ಸಂಗತಿಗಳನ್ನು ನಾವು ಇಲ್ಲಿ ಯಾಕೋಬನು ಪ್ರಸ್ತಾಪ ಮಾಡ್ತಾರೆ. ಮೊದಲನೇದಾಗಿ ಈ ಎಲ್ಲ ಹಗೆತನ, ಕೋಪ, ಯುದ್ಧಗಳು, ಜಗಳ, ಕಾದಾಟಗಳು, ಇದಕ್ಕೆ ಕಾರಣಗಳೇನು ಮೊದಲನೇದಾಗಿ. 2ನೇದು ಅದನ್ನು ಹೇಗೆ ನಾವು ಸರಿಪಡಿಸಿಕೊಳ್ಬಹುದಂತ 2 ಸಂಗತಿಗಳನ್ನು ಪ್ರಸ್ತಾಪಿಸ್ತಾನೆ. ನಾವು ಕಾರಣ ಏನಂತ ತಿಳಿಯದೆ ನಮಗೆ ಅದನ್ನು ಸರಿಪಡಿಸಲಿಕ್ಕೆ ಆಗುವುದಿಲ್ಲ. 1ರಿಂದ 5ರ ವಾಕ್ಯ ತನಕ ಅದಕ್ಕೆ ಏನು ಕಾರಣಗಳು ಇವೆ. ಅಲ್ಲಿಂದ 6ರಿಂದ 10ರ ತನಕ ಅದನ್ನು ಹೇಗೆ ನಾವು ಸರಿಪಡಿಸಬಹುದು ಅಂತ ಹೇಳಿ ನೋಡಿ. ಅಲ್ಲಿ 1ರಿಂದ 3ರ ತನಕ ನೋಡಿ, ಮುಖ್ಯವಾಗಿ ನಿಮ್ಮಲ್ಲಿ ಯುದ್ಧ ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೋಡಿ, ಅತಿಯಾದ ಆಸೆ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನೋಡಿ, ನಾವು ಪ್ರತಿಯೊಬ್ಬರು ನಮಗೆ ಒಂದು ಒಳ್ಳೆಯ ಮನೆ ಬೇಕು, ಒಳ್ಳೆಯ ವಾಹನ ಬೇಕು, ಅಥವಾ ಒಳ್ಳೆಯ ಸಂಗತಿಗಳು ಬೇಕು, ಹಣ ಬೇಕಂತ ಹೇಳಿ ಆಶಿಸುವುದರಲ್ಲಿ ತಪ್ಪಿಲ್ಲ. ಆದರೆ ಬಹಳ ಅಗತ್ಯವಾಗಿ ಈ ಸಂಗತಿಗಳ ಹಿಂದೆ ನಾವು ಆತುಕೊಂಡು ದೇವರನ್ನು ಮರೆತು ಬಿಡುವುದು ದೇವರ ವಿರುದ್ಧವಾಗಿ ನಾವು ಮಾಡುವ ವೈರತ್ವವಾಗಿದೆ. ದೇವರು ತನ್ನ ಮಕ್ಕಳ ಆಸೆಗಳನ್ನು ಪೂರೈಸುವವನಾಗಿದ್ದಾನೆ, ನಮಗೆ ಎಲ್ಲವನ್ನು ಒದಗಿಸಿಕೊಡುವವನಾಗಿದೆ. ಆದರೆ ಬಹಳ ಅಗತ್ಯವಾಗಿ ನಾವು ಅನೇಕ ಬಾರಿ ನಾನು ಹೇಳಿದ್ದೇನೆ, ಅದು ದೇವರ ಸಮಯಕ್ಕೆ ಅನುಗುಣವಾಗಿ ದೇವರು ಕೊಡುವುದಾಗಿದೆ. ದೇವರು ತನ್ನ ಮಕ್ಕಳ ಆಸೆಯನ್ನು ತೀರಿಸುವವನಾಗಿದ್ದಾನೆ. ಆದರೆ ಬಹಳ ಅಗತ್ಯವಾಗಿ ನಾವು ನಮ್ಮ ಆಸೆಗಳನ್ನು ದೇವರು ತೀರಿಸಬೇಕಾದರೆ ನಾವು ದೇವರನ್ನು ಆದುಕೊಂಡು ದೇವರ ಇಚ್ಛೆ ಪ್ರಕಾರ ದೇವರ ಆಜ್ಞೆಗಳನ್ನು ಕೈಗೊಂಡು ದೇವರಿಗೆ ಮೆಚ್ಚುಗಾಗುವ ರೀತಿಯಲ್ಲಿ ಜೀವಿಸುವುದು ಬಹಳ ಅಗತ್ಯ. ನಮ್ಮ ಜೀವನದ ಒಂದೇ ಒಂದು ಉದ್ದೇಶ ಆಗಬೇಕು, ನಾವು ದೇವರನ್ನು ಆತುಕೊಂಡವರಾಗಬೇಕು. ಅದು ಬಿಟ್ಟು ಲೌಕಿಕ ಸಂಗತಿಗಳಲ್ಲಿ ಯಾರೋ ಒಬ್ಬರು ಸಹೋದರರು ಒಳ್ಳೆಯ ವ್ಯಾಪಾರ ಉಂಟು, ಅವರು ಒಳ್ಳೆಯದಾದರು, ನಾವು ಅವರಿಗಿಂತ ಒಳ್ಳೆಯದಾಗಬೇಕು, ಅದರ ಹಿಂದೆ ನಾವು ಓಡುವುದಾದರೆ ನಾವು ದೇವರ ವಿರುದ್ಧವಾಗಿ ವೈರತ್ವ ಕಟ್ಟಿಕೊಂಡವರಾಗ್ತೇವೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಕ್ರಿಸ್ತರಲ್ಲಿರುವ ಭೋಗಾಶೆಗಳಂತ ಹೇಳ್ತದೆ ಇಲ್ಲಿ. ಅತಿಯಾದ ಆಸೆಗಳು, ದುರಾಶೆಗಳು. ಇನ್ನೊಬ್ಬರಲ್ಲಿ ಏನಂತಿದ್ದರೆ ಅದು ನನಗೆ ಬೇಕು, ಅದು ನನ್ನದಾಗಬೇಕು ಎಂಬ ಇದನ್ನು ದುರಾಸೆ ಅಂತ ಹೇಳ್ತಾರೆ. ಆದ್ದರಿಂದ ಇದರಿಂದ ಯಾವ ಮನುಷ್ಯನು ಕೂಡ
ಜೀವಿತದಲ್ಲಿ ಸಂತೋಷವುಳ್ಳವರಾದ. ಆದರೆ ಯಾರು ದೇವರನ್ನು ಆದುಕೊಂಡಿದ್ದಾನೆ ಅವನ ಜೀವಿತ ಅಷ್ಟು ಸಂತೋಷಕರವಾಗಿದೆ. ನೋಡಿ, ನಮ್ಮಲ್ಲಿ ಅನೇಕ ಜನರು ತುಂಬ ಲೌಕಿಕ ರೀತಿಯಲ್ಲಿ ನೋಡಿದರೆ ಬಡವರಾಗಿದ್ದಾರೆ, ಅನೇಕ ಕಷ್ಟಗಳಲ್ಲಿದ್ದಾರೆ. ಅವರ ಮನೆಗಳು ನೋಡಿ, ಅವರು ದುಡಿದು ಕಷ್ಟಪಟ್ಟು ಜೀವಿಸುವವರಾಗಿದೆ. ಆದರೆ ಅವರು ದೇವರಲ್ಲಿ ಇದ್ದುದರಿಂದ ಆ ಕುಟುಂಬಗಳಲ್ಲಿರುವ ಸಂತೋಷ ಏನು, ಅವರಲ್ಲಿರುವ ಸಂತೋಷ ಅದು ವರ್ಣಿಸಲು ಅಸಾಧ್ಯವಾದದ್ದು. ಎಷ್ಟೋ ಕೋಟಿ ದೊಡ್ಡ ಅರಮನೆ ಕಟ್ಟಿರುವ ಮನುಷ್ಯನಲ್ಲಿ ಕೂಡ ಅಂಥ ಸಂತೋಷ ಇರಲಿಕ್ಕಿಲ್ಲ. ಅದಕ್ಕಾಗಿ ನಾವು ದೇವರಲ್ಲಿದ್ದಾಗ ನಾವು ಸಂತೋಷವುಳ್ಳವರಾಗಿದ್ದೇವೆ. ಇಲ್ಲಿ ನಾವು ತಿಳ್ಕೊಳ್ಬೇಕು, ನಮ್ಮ ಹೃದಯದಲ್ಲಿ ನಾವು ಹಾಗೆತನವನ್ನು ತುಂಬಿಸಿಕೊಂಡಿದ್ದರಿಂದ, ಮತ್ಸರ ಹಾಗೆತನ ನಮ್ಮಲ್ಲಿ ಇರುವುದರಿಂದ ನಾವು ದೇವರ ದೃಷ್ಟಿಯಲ್ಲಿ ಕೊಲೆಗಾರರಾಗಿದ್ದೇವೆ. ಅದಕ್ಕೆ ಬೇಕಾದರೆ ಒಂದು ವಾಕ್ಯ ನೋಡಿ, ಯೋಹಾನನ ಪತ್ರಿಕೆಗೆ ಹೋಗೋಣ. ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ ನೋಡಿ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲವೆಂದು ನಿಮಗೆ ಗೊತ್ತಾಗಿದೆ. ನೋಡಿ, ದ್ವೇಷಿಸುವವನು ಕೊಲೆ ಮಾಡಬೇಕಂತ ಇಲ್ಲ. ಇಲ್ಲಿ ಹೊಸ ಒಡಂಬಡಿಕೆ ಬಂದಾಗ ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡಿ, ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ವಾಕ್ಯ ಇದು. ಅದೇ ಮೊದಲನೇ ಯೋಹಾನ 2ನೇ ಅಧ್ಯಾಯ 9 ಮತ್ತು 11ನೇ ವಾಕ್ಯ ನೋಡಿ. ಅಲ್ಲಿ ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ನೋಡಿ, ಅವನು ಮತ್ತೆ ನೋಡಿ ಮುಂದಕ್ಕೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದೆ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ನೋಡಿ, ಇದೊಂದು ಭಾಳ ಒಂದು ಭಯವನ್ನು ಹುಟ್ಟಿಸುವ ಪರಿಸ್ಥಿತಿ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ ಅಂತ ಹೇಳ್ತಾನೆ. ಕತ್ತಲೆಂದರೆ ಈ ಲೋಕ ರೀತಿಯ ಕತ್ತಲೆ ಅಲ್ಲ, ಅಲ್ಲಿ ಆತ್ಮಿಕ ಕತ್ತಲೆ. ಮತ್ತು ಏನು ಕತ್ತಲೆ ಇದ್ದರಿಂದ ಆ ವ್ಯಕ್ತಿ ತಾನು ಎಲ್ಲಿಗೆ ಹೋಗ್ತಾನಂತ ನನಗೆ ಗೊತ್ತಿಲ್ಲ. ಅಂದರೆ ಅವನು ಯೋಚಿಸ್ತಾನೆ, ನಾನು ಮಾಡುವ ಎಲ್ಲ ಆತ್ಮಿಕ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಸರಿ ಅಂತ. ಆದರೆ ಆ ಎಲ್ಲ ಕಾರ್ಯಗಳು ಅವನಿಗೆ ಎಲ್ಲಿ ಹೋಗ್ತವೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅವನು ಮಾಡುವ ಆತ್ಮಿಕ ಕಾರ್ಯಗಳು ಕೇವಲ ಅದೊಂದು ಏನು ನೋಡಿ, ನಾನು ನಿಮಗೆ ಸ್ವಲ್ಪ ಅದನ್ನು ವಿವರಿಸಿ ಹೇಳಬಹುದಾದರೆ, ಒಬ್ಬನು ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನೆ, ನಡೀತಾ ಇದ್ದಾನೆ. ಅವನು ಸರಿಯಾದ ದಾರಿಯಲ್ಲಿ ಹೋದರೆ ಮಾತ್ರ ಅವನು ನಡೆದುಕೊಂಡು ಹೋದ ದಾರಿ ಅವನಿಗೆ ಪ್ರಯೋಜನ ಆಗ್ತದೆ. ಆದರೆ ಇನ್ನೊಬ್ಬನು ನಡೀತಾ ಇದ್ದಾನೆ, ಆದರೆ ಕತ್ತಲ್ಲಿ ನಡೀತಾನೆ, ಆ ದಾರಿ ಎಲ್ಲಿಗೆ ಹೋಗ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಯೋಚಿಸ್ತಾನೆ, ನಾನು ಕೂಡ ನಡೀತಾ ಇದ್ದೇನೆ ಅಂತ ಹೇಳಿ. ನೋಡಿ, ಈ ದ್ವೇಷ ಹಗೆತನ ಇಟ್ಟುಕೊಂಡ ವ್ಯಕ್ತಿಗಳು ಇಲ್ಲಿ ಈ ಪಂಗಡಕ್ಕೆ ಸೇರಿದವರು. ಅವರು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ, ಚರ್ಚೆಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದಿನ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರ ಆತ್ಮಿಕ ಜೀವಿತ ಶೂನ್ಯವಾದದ್ದು. ಯಾಕೆಂದರೆ ಅವರು ಕತ್ತಲೆಯಲ್ಲಿದ್ದಾರೆ. ಮೊದಲು ಆ ಕತ್ತಲೆ ಅವರಿಂದ ತೆಗೆಯದಿದ್ದರೆ ದೇವರು ಅವರ ಜೀವಿತದಲ್ಲಿ ಯಾವ ಆತ್ಮಿಕ ಒಳ್ಳೆತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಯೋಚಿಸ್ತಾರೆ, ನಾನು ಮಾಡೋದೆಲ್ಲ ಸರಿ ಅಂತ ಹೇಳಿ, ನಾನು ಮಾಡೋದೆಲ್ಲ ಆತ್ಮಿಕ ಸಂಗತಿಗಳು ಸರಿ. ಕೇವಲ ಒಂದು ಆಜ್ಞಾರೂಪವಾಗಿ ಭಾನುವಾರ ಪ್ರಾರ್ಥನೆ ಬರ್ತಾರೆ, ದಿನ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯಲ್ಲಿ ಯಾವ ಬದಲಾವಣೆ ಇಲ್ಲ. ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ನಮ್ಮ ಸಮಸ್ಯೆಗಳು ಇನ್ನೂ ಪರಿಹಾರ ಆಗ್ತಾ ಇಲ್ಲ. ಇನ್ನೂ ಆ ಸಮಸ್ಯೆಗಳಲ್ಲಿ ಉಳಿಕೊಂಡಿದ್ದಾರೆ. ಯಾಕೆಂದರೆ ಅವರ ಹೃದಯದಲ್ಲಿ ಹಗೆತನ ಮತ್ಸರ ತುಂಬಿಕೊಂಡಿದೆ. ದೇವರ ವಾಕ್ಯ ಹೇಳ್ತಿದೆ, ಅಂಥವರು ಕೊಲೆಗಾರರಿಗೆ ಸಮಾನ. ಇನ್ನೊಂದು ವಾಕ್ಯ, ದೇವರ ವಾಕ್ಯ ಯೋಹಾನನು ಹೇಳ್ತಾನೆ, ಅವರು ಇನ್ನೂ ಕತ್ತಲೆಯಲ್ಲಿದ್ದಾರೆ. ಕ್ರಿಸ್ತನ ಬೆಳಕನ್ನು ಕಾಣದವರು, ದೇವರ ಕೃಪೆಯ ಬೆಳಕನ್ನು ಕಾಣದವರು ಇವರಾಗಿದ್ದಾರೆ. ರಕ್ಷಣೆ ಅವರು ಹೊಂದಿರಬಹುದು, ಆದರೆ ಅವರ ಜೀವಿತದಲ್ಲಿ ದೇವರ ಕೃಪೆ ಅವರು ಅನುಭವಿಸಲಿಲ್ಲ. ಯಾಕೆಂದರೆ ಅವರ ಒಳಗಡೆ ಇರುವ ಆ ಹಗೆತನ, ಮತ್ಸರ, ಕೋಪ ಇದನ್ನು ತೆಗೆಯದೆ ದೇವರು ಅವರಲ್ಲಿ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ.
ಇನ್ನೊಂದು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಇಲ್ಲಿ ಸಂಗತಿ ಏನೆಂದರೆ, ನೋಡಿ, ನಾವು ಯಾವಾಗ ಲೋಕದ ರೀತಿಯಾಗಿ ಜೀವಿಸ್ತೇವೋ ನಾವು ದೇವರೊಂದಿಗೆ ವೈರತ್ವವನ್ನು ಬೆಳೆಸ್ಕೊಳ್ತೇವೆ. ದೇವರ ವಾಕ್ಯ ಹಾಗೆ ಹೇಳ್ತದೆ. ಈಗ ನಾವು ದೇವರೊಂದಿಗೆ ಜೀವಿಸುವವರು ಅಂದರೆ ಏನು? ನಾವು ದೇವರೊಂದಿಗೆ ಒಂದಾಗಿರುವವರು. ಇದಕ್ಕೆ ನಾವು ನೋಡಿ, ಇಸ್ರಾಯೇಲರ ಮತ್ತು ದೇವರ ಸಂಬಂಧ ಯಾವ ರೀತಿ ಗೊತ್ತಾ? ಅದು ಒಂದು ಮದಲಿಂಗ ಮತ್ತು ಮದಲಗಿತ್ತಿ ಗಂಡ ಹೆಂಡಿರ ಸಂಬಂಧವಾಗಿದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನಮ್ಮದು ಕೂಡ ಅದೇ ರೀತಿಯ ಸಂಬಂಧ. ನಾವು ಕ್ರೈಸ್ತನಲ್ಲಿ ಈಗ ಕ್ರೈಸ್ತನೊಂದಿಗೆ ನಾವು ಮದುವೆ ಆಗಲಿಕ್ಕಿದ್ದೇವೆ. ಎಲ್ಲಿ? ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ 19ನೇ ಅಧ್ಯಾಯದಲ್ಲಿ. ಎಲ್ಲ ಲೋಕ ಇದಾದ ಮೇಲೆ ಸಭೆ ಎಂಬ ಮದಲಗಿತ್ತಿಯೊಂದಿಗೆ ಮದಲಿಂಗನೊಂದಿಗೆ ವಿವಾಹ ಉಂಟಲ್ಲಿ ಪರಲೋಕದಲ್ಲಿ. ಅಂದರೆ ನಾವು ಈಗ ಕ್ರೈಸ್ತನ ಮದಲಗಿತ್ತಿಯಾಗಿ ನಾವು ಎಂಗೇಜ್ ಆದವರು, ಅಥವಾ ಎಂಗೇಜ್ಮೆಂಟ್, ಅಥವಾ ಏನು ಹೇಳ್ತೇವೆ ನಾವು ಕನ್ನಡದಲ್ಲಿ ಪದಕ್ಕೆ, ಒಂದು ನಿಶ್ಚಯಾರ್ಥವಾದವರು. ಈಗ ಆ ಮದುವೆ ಪರಲೋಕದಲ್ಲಿ ನಡೀಲಿಕ್ಕಿದೆ. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು ಕೂಡ ದೇವರು ಮದಲಗಿತ್ತಿ ಅಂತ ನೋಡಿದರು. ಬೇಕಾದರೆ ವಾಕ್ಯ ನೋಡಿ, ಹೋಶೇಯನ ಪ್ರವಾದನೆಗೆ ಹೋಗೋಣ ನಾವು. 2ನೇ ಅಧ್ಯಾಯ 19ನೇ ವಾಕ್ಯ ನೋಡಿ. ನೋಡಿ 2ನೇ ಅಧ್ಯಾಯ 19ನೇ ವಾಕ್ಯ. ನಾನು ನಿಮ್ಮನ್ನು ಶಾಶ್ವತವಾಗಿ ವರಿಸಿದೆನು, ಹೌದು, ನೀತಿ ನ್ಯಾಯ ಪ್ರೀತಿ ದಯೆಗಳಿಂದ ನಿಮ್ಮನ್ನು ವರಿಸಿದೆನು. ನಾನು ನಿಮ್ಮನ್ನು ನಂಬಿಕೆಯಿಂದ ವರಿಸಿದೆನು, ನೀನು ಯೆಹೋವನಾದ ನನ್ನನ್ನು ತಿಳ್ಕೊಳ್ಳುವಿ ಅಂತ ಹೇಳಿ. ನೋಡಿ, ವರಿಸಿದೆನು ಅಂದರೆ ಅಲ್ಲಿ ದೇವರ ವಾಕ್ಯ ಅಲ್ಲಿ ಏನು ಹೇಳ್ತದೆ ಅಂದರೆ, ಮದುವೆಯಾಗಿಟ್ಟೆನು, ಒಂದು ಮದಲಗಿತ್ತಿಯಾಗಿ ನಾನು ನಿನ್ನನ್ನು ಸ್ವೀಕರಿಸಿದೆನು ಅಂತ ಹೇಳಿ. ಇನ್ನೊಂದು ನಾವು ವಾಕ್ಯ ಕೂಡ ನೋಡ್ಬೋದು. ಯೆರೆಮೀಯನ ಪ್ರವಾದನೆಯಲ್ಲಿ ಕೂಡ 31ನೇ ಅಧ್ಯಾಯ ಅದೇ ರೀತಿಯ ವಾಕ್ಯ ಹೇಳ್ತದೆ. ಯೆರೆಮೀಯ 31:4ನೇ ವಾಕ್ಯ. ಇಸ್ರಾಯೇಲ್ ಎಂಬ ಯುವತಿಯೇ, ನಾನು ನಿನ್ನ ಹಾಳು ಪ್ರದೇಶವನ್ನು ಪುನಃ ಕಟ್ಟುವೆನು, ಅವು ಕಟ್ಟಡಗಳಾಗುವು, ನೀನು ಮತ್ತೆ ದಮ್ಮಡಿಗಳಿಂದ ವೈಭವಗೊಂಡು ವಿನೋದ ಪಡುವವರ ನಾಟ್ಯಗಳಲ್ಲಿ ಸೇರಿಕೊಳ್ಳುವಿ, ಯುವತಿಯೇ ಅಂತ ಹೇಳಿ. ನೋಡಿ, ಇಲ್ಲಿ ದೇವರ ಸಂಬಂಧ ಇಸ್ರಾಯೇಲರೊಂದಿಗೆ ಒಂದು ಗಂಡ ಹೆಂಡಿರ ಸಂಬಂಧದಾಗಿದೆ. ಯಾವಾಗ ಇಸ್ರಾಯೇಲರು ದೇವರ ಆರಾಧನೆಯನ್ನು ಬಿಟ್ಟು ಅನ್ಯ ದೇವರುಗಳ ಆರಾಧನೆಯಾಗಿ ಹೋದರ, ದೇವರು ಆ ವಿಚಾರವನ್ನು ವ್ಯಭಿಚಾರವಾಗಿ ಅದನ್ನು ಪರಿಗಣಿಸುತ್ತಾರೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡಿ, ನಾವು ಕೂಡ ಬ್ರಾಹ್ಮಣ ಸಂತತಿ ಆಗಿದ್ದೇವೆ. ನಾವು ಕೂಡ ದೇವರೊಂದಿಗೆ ಮದಲಗಿತ್ತಿಯರಾಗಿದ್ದೇವೆ. ಆದ್ದರಿಂದ ನಾವು ಯಾವಾಗ ದೇವರನ್ನು ಆದುಕೊಂಡು ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಬೇರೆ ಸಂಗತಿಗಳಲ್ಲಿ ಲೌಕಿಕ ನಮ್ಮ ಕೆಲಸ ಕಾರ್ಯಗಳನ್ನೇ ಆರಾಧಿಸುವವರು ಆಗ್ತೇವ, ಅಥವಾ ಬೇರೆ ದೇವರುಗಳನ್ನು ಆರಾಧಿಸ್ತೇವೋ, ಅದು ವ್ಯಭಿಚಾರಕ್ಕೆ ಸಮನಾದ ಪಾಪ ಆಗ್ತದೆ. ಅದು ಆತ್ಮಿಕ ವ್ಯಭಿಚಾರ ಆಗ್ತದೆ. ಅದು ದೇವರು ಮೆಚ್ಚದ ಕಾರ್ಯ ಆಗಿದೆ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದಕ್ಕೆ ಕಾರಣಗಳು ಏನೆಂದರೆ, ಮೊದಲನೇ ಕಾರಣ, ನಾವು ಲೋಕದ ಮೇಲೆ ಆಸೆ ಇಟ್ಟು ಲೌಕಿಕವಾಗಿ ದೇವರನ್ನು ಮರೆತು ಲೋಕವನ್ನೇ ಆದುಕೊಂಡು ಲೋಕದ ಮೇಲೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಲೋಕವನ್ನೇ ಆದುಕೊಂಡು ಜೀವಿಸುವವರಾಗ್ತೇವೆ. ಎರಡನೇದು, ನಮ್ಮ ಪ್ರಾರ್ಥನೆ ಇಲ್ಲ ಜೀವಿತ. ನೋಡಿ, ಅಲ್ಲಿ ನೀವು ಬೇಡುವುದಿಲ್ಲ, ಬೇಡಿದರೂ ನಿಮ್ಮ ಭೋಗಗಳಿಗಾಗಿ ಬೇಡ್ತೀರಿ ಅಂತ ಹೇಳ್ತೀವಿ. ನಾವು ಬಹಳ ಅಗತ್ಯವಾಗಿ ಬೇಡಬೇಕು. ನೋಡಿ, ಅಲ್ಲಿ ಲೂಕನ ಸುವಾರ್ತೆಯಲ್ಲಿ ಬೇಡಿರಿ, ನಿಮಗೆ ಕೊಡದೇ ಇರುವನು ಏನು? ಪವಿತ್ರಾತ್ಮನ ಬಲದಿಂದ ತುಂಬಲಿಕ್ಕೆ ಹೆಚ್ಚು ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡುವುದಕ್ಕೆ ನಾವು ಬೇಡಿಕೊಳ್ಬೇಕು. ಯಾವಾಗ ನಾವು ಹೆಚ್ಚು ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗ್ತೇವೋ ಆಗ ನಾವು ಲೋಕವನ್ನು ಬಿಟ್ಟು ದೇವರನ್ನು ಆದುಕೊಂಡವರಾಗ್ತೇವೆ. ನಮ್ಮನ್ನು ಪವಿತ್ರಾತ್ಮನು
ದೇವರನ್ನು ಆದುಕೊಂಡು ನಡೆಸುವ ಜೀವಿತವನ್ನು ನಮ್ಮನ್ನು ನಡೆಸುವವನಾಗ್ತಾನೆ. ಆದ್ದರಿಂದ ಬಹಳ ಅಗತ್ಯವಾಗಿ 2 ಸಂಗತಿಗಳನ್ನು ನಾವು ನೋಡಿದೆವು. ಇದಕ್ಕೆ ಮುಖ್ಯ ಕಾರಣ ಏನಂತ, ಒಂದು ಲೋಕವನ್ನೇ ಆತುಕೊಂಡು ದೇವರನ್ನು ಬಿಟ್ಟು ಲೋಕದ ಮೇಲೆ ಆಸೆ ಆಕಾಂಕ್ಷೆಗಳನ್ನಿಟ್ಟು ಲೌಕಿಕ ಸಂಗತಿಗಳ ಮೇಲೆ ನೋಡಿ ಪ್ರತಿಯೊಂದನ್ನು ದೇವರು ಕೊಡುವವನಾಗಿದ್ದಾನೆ. ನಾವು ಅದರ ವಿಷಯದಲ್ಲಿ ಆದರೆ ದೇವರ ಸಮಯಕ್ಕೆ ಅನುಗುಣವಾಗಿ ದೇವರು ಇಷ್ಟಪಟ್ಟರೆ ನಮಗೆ ಕೊಡುವ ದೇವರ ಆಶೀರ್ವಾದಗಳು ನಮ್ಮಿಂದ ನೆನೆಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ದೇವರಿಗೆ ಎಲ್ಲ ಗೊತ್ತುಂಟು. ಆದರೆ ಭಾಳ ಅಗತ್ಯವಾಗಿ ಮೊದಲು ನಮ್ಮ ಆತ್ಮವನ್ನು ರಕ್ಷಿಸುವ ಕೆಲಸ ದೇವರು ಮಾಡುವವನಾಗಿದೆ. ಈಗ ಇದಕ್ಕೆ ಕಾರಣಗಳು ನಾವು ನೋಡಿದೆವು. ಈಗ ಪರಿಹಾರ ಏನಂತ ಹೇಳಿ ಅದನ್ನು ನಾವು 6ನೇ ವಾಕ್ಯದಿಂದ ನಾವು ನೋಡ್ತೇವೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಿಂದ ನಾವು ಅದನ್ನು ನೋಡ್ತೇವೆ. ಬೇಕಾದರೆ ಒಂದು ಸಲ ನಾವು ಈ ವಾಕ್ಯಗಳನ್ನು ಪುನಃ ನೋಡೋಣ. ಯಾಕೋಬನ ಪತ್ರಿಕೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ನೀಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಇಲ್ಲಿ ನಾವು ಬಹಳ ಅಗತ್ಯವಾಗಿ ದೇವರ ಅತಿಯಾದ ಕೃಪೆಯನ್ನು ನೋಡಿ, ದೇವರು ಎಷ್ಟೊಂದು ಪ್ರೀತಿ ಮಾಡಿದೆ. ಈ ಕೃಪೆಯನ್ನು ನಾವು ರಕ್ಷಣೆ ಹೊಂದುವ ಕೃಪೆಗೆ ಹೋಲಿಸಲಿಕ್ಕೆ ಆಗುವುದಿಲ್ಲ. ಇದು ಬೇರೆ ಕೃಪೆ ನೋಡಿ. ರಕ್ಷಣೆಯಲ್ಲಿ ದೇವರು ನಡೆಸಿದ್ದು ಅದು ಒಂದು ರೀತಿಯ ಕೃಪೆ. ಆದರೆ ಇಲ್ಲಿ ದೇವರು ನಮ್ಮನ್ನು ತನ್ನ ಕೃಪೆಯಿಂದ ಹೆಚ್ಚು ಹೆಚ್ಚು ಕೃಪೆಯನ್ನು ಸುರಿಸಿ ನಮ್ಮನ್ನು ಆತನ ಇಚ್ಛೆ ಪ್ರಕಾರ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನ ಯೋಜನೆಗಳಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೆ ಆ ದಾರಿಯಲ್ಲಿ ನಮ್ಮನ್ನು ತನ್ನ ಪವಿತ್ರಾತ್ಮನ ಮೂಲಕ ನಡೆಸುವವನು. ಅದು ಹೆಚ್ಚು ಹೆಚ್ಚು ಕೃಪೆ ಅಂತ ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ನಾವು ಒಂದು ವಾಕ್ಯ ನೋಡೋಣ ಬೇಕಾದರೆ. ಜ್ಞಾನೋಕ್ತಿ 3ನೇ ಜ್ಞಾನೋಕ್ತಿ 34ನೇ ವಾಕ್ಯ ನೋಡಿ. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ನೋಡಿ, ಯಾರು ದೇವರನ್ನು ತಿರಸ್ಕರಿಸುತ್ತಾನೆ, ಧರ್ಮ ಅಂದರೆ ದೇವರನ್ನು ಆರಾಧಿಸುವುದು, ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನೇ ಆತುಕೊಂಡು ಜೀವಿಸುವುದು ತಿರಸ್ಕರಿಸುತ್ತಾನೆ, ಅವರನ್ನು ಆತನು ಕೂಡ ತಿರಸ್ಕಾರ ಮಾಡುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನೋಡಿ, ಯಾರು ತನ್ನವನ್ನು ತಗ್ಗಿಸಿಕೊಳ್ತಾರೋ ಅವರಿಗೆ ಕೃಪೆಗಳನ್ನು ಅನುಗ್ರಹಿಸ್ತಾನೆ. ನೋಡಿ, ಇಲ್ಲಿ ನಮಗೆ ಎಷ್ಟು ಕಷ್ಟಗಳು ಬಂದರೂ, ನಮ್ಮ ಶೋಧನೆಗಳಿರುವಾಗ ದೇವರು ಹೆಚ್ಚು ಹೆಚ್ಚು ನಮಗೆ ಕೃಪೆಯನ್ನು ಸುರಿಸುವವನಾಗಿದ್ದಾನೆ. ಆ ಕಷ್ಟಗಳಲ್ಲಿ ಕೂಡ ಸಹಿಸಿಕೊಳ್ಳಿಕ್ಕೆ ದೇವರು ನಮಗೆ ಕೃಪೆಯನ್ನು ಸುರಿಸುವವನಾಗಿದ್ದಾನೆ. ಇದಕ್ಕೆ ಪೌಲನ ಬಹಳ ಒಂದು ಅದ್ಭುತವಾದ ಒಂದು ಉದಾಹರಣೆ ನಾವು ನೋಡ್ತೇವೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ. ಮೊದಲು ನಾವು ನೋಡಿ, ದೇವರಲ್ಲಿ ಉಕ್ಕಿ ಹರಿಯುವ ಕೃಪೆ ಅಂತ. ನಾವು ಎಷ್ಟು ಪಾಪದಲ್ಲಿ ಇದ್ದರೂ ಕೂಡ ಆತನ ಕೃಪೆ ನಮ್ಮ ಮೇಲೆ ಅದು ಉಕ್ಕಿ ಹರಿಯುವಂಥದ್ದಾಗಿದೆ. ಒಂದು ವಾಕ್ಯ ನೋಡಿ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಾಕ್ಯ. ಅದು ಕನ್ನಡ ಭಾಷಾಂತರದಲ್ಲಿ ಆ ವಾಕ್ಯ ಇಲ್ಲ, ಆದರೆ ಅಲ್ಲಿ ಇಂಗ್ಲೀಷಲ್ಲಿ ಅದು ಉಕ್ಕಿ ಹರಿಯುವ ಕೃಪೆ ಅಂತ ಇದೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ ಅಲ್ಲಿ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ. ರೋಮಪುರ 5:20. ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವು ನಡೆಸಿದ ಹಾಗೆ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿ. ನೋಡಿ, ಪಾಪವು ಲೋಕದಲ್ಲಿ ಎಷ್ಟು ಬಲವಾಗಿಯೂ ಬಲ ಹೊಂದುತ್ತಾ ಹೋಯ್ತಾ, ದೇವರ ಕೃಪೆ ಅಷ್ಟು ಹೆಚ್ಚುತ್ತಾ ಬಂತು, ಉಕ್ಕಿ ಹರಿಯಿತು. ಆ ಕೃಪೆ ಮನುಷ್ಯ ಕುಲಕ್ಕೆ ದೇವರು ಅಷ್ಟು ಪ್ರೀತಿ ಮಾಡುವ ದೇವರಾಗಿದ್ದಾನೆ. ಪಾಪಿಗಳನ್ನು ಪ್ರೀತಿಸುವ ದೇವರು, ಆದರೆ ಪಾಪವನ್ನು ದ್ವೇಷಿಸುವ ದೇವರು. ಆದ್ದರಿಂದ ನಾವು ಯಾರು ಕೂಡ ನಮ್ಮ ಬಲಹೀನತೆಯಲ್ಲಿ ನಾವು ಏನು ಹೆದರಬೇಕಂತ ಇಲ್ಲ. ದೇವರ ಕೃಪೆ ಉಕ್ಕಿ ಹರಿಯುವ ಕೃಪೆಯಾಗಿದೆ.
ಆತನು ನಮ್ಮನ್ನು ಸದಾ ಕಾಪಾಡುವ ಕೃಪೆಯಲ್ಲಿದ್ದಾನೆ. ಆದ್ದರಿಂದ ಎಂಥ ಕಷ್ಟಗಳಿರಲಿ, ಎಂಥ ಶೋಧನೆಗಳಿರಲಿ, ದೇವರ ಕೃಪೆ ಉಕ್ಕಿ ಹರಿಯುವುದಾಗಿದೆ. ಇದು ಒಂದು ನಾವು ದೇವರ ಕೃಪೆಯ ಮೇಲೆ ಅವಲಂಬನೆ ಉಣ್ಣುವುದು. ಇಲ್ಲಿ ಒಂದು ಒಳ್ಳೆಯ ಉದಾಹರಣೆ ನಾವು ದೇವರ ಕೃಪೆಯ ವಿಷಯದಲ್ಲಿ ಪೌಲನ ಜೀವಿತದಲ್ಲಿ ಒಂದು ವಿಷಯವನ್ನು ನೋಡ್ತೇವೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ ಎರಡನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಅಲ್ಲಿ 10ನೇ ವಾಕ್ಯದಿಂದ ನಾವು ನೋಡ್ತೇವೆ. 12ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂಬುದೇ ನನಗುಂಟಾದ ನಿರ್ಬಲಾವಸ್ಥೆಯ ವಿಷಯದಲ್ಲಿ ಬಹಳ ಸಂತೋಷವಾಗಿ ಹೆಚ್ಚಳ ಪಡುವವನಾಗಿದ್ದೇನೆ. ನೋಡಿ, ಇಲ್ಲಿ ನಾವು ಪೌಲನ ವಿಷಯದಲ್ಲಿ ನೋಡ್ತೇವೆ. ಪೌಲನಿಗೆ ಒಂದು ಮುಳ್ಳು ಆತನಿಗೆ ಬಹಳ ನೋವನ್ನುಂಟು ಮಾಡುತ್ತಿತ್ತು. ಆತನು 3 ಸಾರಿ ಅದರ ವಿಷಯದಲ್ಲಿ ದೇವರಿಗೆ ಬೇಡಿಕೊಂಡನು. ಆದರೆ ದೇವರು ಅವನಿಗೆ ಕೊಟ್ಟ ಉತ್ತರ ಏನಂದರೆ, ನನ್ನ ಕೃಪೆ ನಿನಗೆ ಸಾಕು. ಯಾಕೆಂದರೆ ಆ ಒಂದು ಸಂಕಟದಲ್ಲಿ ಆತನು ಹೆಚ್ಚಳ ಪಡದಂತೆ ದೇವರವನ್ನು ಕಾಪಾಡುವವರಾಗಿದ್ದಾರೆ. ಆದ್ದರಿಂದ ನಮಗೆ ಕಷ್ಟಗಳು ಇದ್ದರೂ ಕೂಡ ನಾವು ಸಂತೋಷವುಳ್ಳವರಾಗಬೇಕು. ಯಾಕೆ? ದೇವರ ಕೃಪೆ ನಮ್ಮನ್ನು ಹೆಚ್ಚು ನಮ್ಮಲ್ಲಿ ಹರಿಯುವಂಥದ್ದಾಗಿದೆ. ಆದ್ದರಿಂದ ನೋಡಿ, ಇಲ್ಲಿ ಹೆಚ್ಚಳ ಪಡದಂತೆ. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತೇವೆ? ತಗ್ಗಿಸಿಕೊಳ್ಳಿ, ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ನಾವು ಆದಷ್ಟು ದೇವರ ಬಳಿಯಲ್ಲಿ ತಗ್ಗಿಸಿಕೊಳ್ಳೋರಾಗಬೇಕು. ಆತನು ನಮಗೆ ಕೃಪೆಯನ್ನು ಒದಗಿಸುವವನಾಗಿದ್ದಾನೆ. ಇಲ್ಲಿ ಕೊನೆಯದಾಗಿ ನಾವು 5 ವಿಷಯಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೋಡಿ, ಅಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನೋಡಿ, ಅಲ್ಲಿ ಕೊನೆಯದಾಗಿ ಆತನು ನಿಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ. ಹೀಗಿರಲಾಗಿ ನೋಡಿ, ಇಲ್ಲಿಂದ ಮಾಡುವ 5 ಸಂಗತಿಗಳನ್ನು ನಾವು ಪ್ರತಿಯೊಬ್ಬರು ನೆನಪಿಡಬೇಕು. 1, ದೇವರಿಗೆ ಒಳಗಾಗಬೇಕು. ನಾವು ದೇವರನ್ನು ಆತುಕೊಳ್ಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯದ ಮೂಲಕ ನಮಗೆ ಮಾತಾಡಿದಾಗ ಅದಕ್ಕೆ ನಾವು ಸಂಪೂರ್ಣ ವಿಧೇಯರಾಗಿ ನಡೆಯಬೇಕು. 2ನೇದು, ನಾವು ಸೈತಾನನ್ನು ಎದುರಿಸಬೇಕು. ನಮಗೆ ಶೋಧನೆ ಬಂದೇ ಬರ್ತದೆ, ಆ ಶೋಧನೆಯನ್ನು ನಾವು ಎದುರಿಸೋರಾಗಬೇಕು. ಆದರೆ ಶೋಧನೆ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ಬರೆದಿದೆ. ನೋಡಿ, ಆ ಶೋಧನೆಯಲ್ಲಿ ಕಾರ್ಯ ಸಾಧಿಸುವ ಆತನು ದೇವರಾಗಿದ್ದಾನೆ. ಆದ್ದರಿಂದ ನೋಡಿ, ಅಲ್ಲಿ ನಾವು ಶೋಧನೆಯನ್ನು ಜಯಿಸಲಿಕ್ಕೆ ಏನು ಮಾಡಬೇಕು? ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಶರೀರದ ಮೇಲಲ್ಲ. ನಮ್ಮ ಹೋರಾಟ ಅಂಧಕಾರ ಶಕ್ತಿಗಳ ಮಧ್ಯ ಆಕಾಶದಲ್ಲಿ ಕಾರ್ಯ ಮಾಡುವ ಅಂಧಕಾರ ಶಕ್ತಿಗಳ ಮೂಲಕ, ಅಂಧಕಾರ ಶಕ್ತಿಗಳೊಂದಿಗೆ ನಮ್ಮ ಹೋರಾಟ. ಆದ್ದರಿಂದ ನೋಡಿ, ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ ಅಂತಲ್ಲಿ ಬರೆದಿದೆ. ಅದು ಸತ್ಯವೆಂಬ ನಡುಕಟ್ಟು, ಈ ಎಲ್ಲ ವಿಷಯಗಳು ವಾಕ್ಯ ಎಂಬ ಕತ್ತಿ. ಇದರಲ್ಲಿ ನಾವು ಸತ್ಯವಾಗಿ ಜೀವಿಸುವವರಾಗಬೇಕು. ನಂಬಿಕೆ ಎಂಬ ಶಿರಸ್ಥಾನ. ಈ ನೋಡಿ, ಅಲ್ಲಿ ಎಲ್ಲ ಆಯುಧಗಳು ಸೈತಾನ ಸಂಗಡ ಹೋರಾಡಲಿಕ್ಕೆ ಇರುವ ಆಯುಧಗಳನ್ನು, ಇದನ್ನು ನಾವು ನಮ್ಮದಾಗಿಸಬೇಕು. ಆಗ ಆತನು ನಮ್ಮನ್ನು ಬಿಟ್ಟು ಹೋಗ್ತಾನಂತ ಹೇಳಿ ಬರೆದಿದೆ. 3ನೇದಾಗಿ, ನಾವು ದೇವರಿಗೆ ಹತ್ತಿರ ಆಗಬೇಕು. ನಾವು ದೇವರಿಗೆ ಹತ್ತಿರ ನೋಡಿ, ಅಲ್ಲಿ ಓಡಿ ಹೋಗೋನು, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನೋಡಿ, ದೇವರ ಸಮೀಪಕ್ಕೆ ಬರುವುದೆಂದರೆ ಏನು? ದೇವರು ನಮ್ಮಲ್ಲೇ ಇದ್ದಾನೆ. ಪವಿತ್ರಾತ್ಮನ ಆಗಬಾರ್ದು. ನಾವು ಯಾವತ್ತೂ ನಾವು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಜೀವಿಸೋರಾಗಬೇಕು. ನಮ್ಮ ಏಕಾಂತತನದ ಪ್ರಾರ್ಥನೆ, ದೇವರ ವಾಕ್ಯದ ಧ್ಯಾನ. ನೋಡಿ, ಯೋಹಾನನ ಸುವಾರ್ತೆ ಹೇಳ್ತದೆ, ನಿಮ್ಮಲ್ಲಿ ವಾಕ್ಯಗಳು ನೆಲೆಗೊಂಡಿದ್ದರೆ ನೀವು ತಂದೆ ಮತ್ತು ಮಗನಲ್ಲಿ ನೆಲೆಗೊಂಡಿದ್ದೀರಿ, ನೀವು ದೇವರಲ್ಲಿ ನೆಲೆಗೊಂಡಿದ್ದೀರ ಅಂತ ಹೇಳಿ ತಿಳಿತಲ್ಲ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ಹೆಚ್ಚು ದೇವರಲ್ಲಿ ನೆಲೆಗೊಳ್ಳಬೇಕಾದರೆ ನಾವು ಹೆಚ್ಚು ವಾಕ್ಯಗಳನ್ನು ಧ್ಯಾನಿಸೋರಾಗಬೇಕು. ಹೆಚ್ಚು ದೇವರೊಂದಿಗೆ ಏಕಾಂತತನದಲ್ಲಿ ನಾವು ಸಮಯ ಕಳೆಯಬೇಕು. ಆಗ ಆತನು ನಮ್ಮ ಹತ್ತಿರಕ್ಕೆ ಬರ್ತಾನೆ. ಆತನು ನಮ್ಮ ಹತ್ತಿರಕ್ಕೆ ಬಂದಾಗ ನಮ್ಮ ಎಲ್ಲ ಸಮಸ್ಯೆಗಳನ್ನು ಆತನು ಬಗೆಹರಿಸುವವನಾಗಿದ್ದಾನೆ. ಒಂದು
ಮತ್ತು 4ನೇ ಅಲ್ಲಿ ಭಾಗ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅಲ್ಲಿ ಮಾನಸಾಂತರ, ಪಾಪ ಕ್ಷಮಾಪಣೆ ನೋಡಿ. ಅಲ್ಲಿ ಸಮೀಪಕ್ಕೆ ಬರುವನು. ಮುಂದಿನ ವಾಕ್ಯ ನೋಡಿ. ಅಲ್ಲಿ ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಅಂದರೆ ಏನು? ನಾವು ಮಾನಸಾಂತರ, ಪಾಪದಿಂದ ತಿರುಗಬೇಕು. ಇಲ್ಲಿ ಬಹಳ ಅಗತ್ಯವಾಗಿ ನಮ್ಮಲ್ಲಿ ಮಾನಸಾಂತರ ಬೇಕು. ಆ ಪಾಪದ ಸ್ವಭಾವದಿಂದ ಸಂಪೂರ್ಣವಾಗಿ ನಾವು ದೇವರ ಕಡೆಗೆ ತಿರುಗಬೇಕು. ಮಾನಸಾಂತರ ಎಂದರೇನು? ಪಾಪದ ಕಡೆಯಿಂದ ದೇವರ ಕಡೆಗೆ ತಿರುಗುವುದಾಗಿದೆ. ಆದ್ದರಿಂದ ನಾವು ದೇವರಲ್ಲಿ ಬೇಡಿಕೊಂಡಾಗ ದೇವರು ನಮಗೆ ಕ್ಷಮಿಸುವ ದೇವರಾಗಿದ್ದಾನೆ. ಈ ಮಾನಸಾಂತರದಿಂದ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಮತ್ತು ಕೊನೆಯದಾಗಿ ನಮ್ಮನ್ನೇ ದೇವರ ಮುಂದೆ ತಗ್ಗಿಸಿಕೊಳ್ಬೇಕು. ಆಗ ಆತನು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ನೋಡಿ, 10ನೇ ವಾಕ್ಯ ನೋಡಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತವನು. ನಾವು ಬಹಳ ದೇವರು ದೀನರನ್ನಾದರೂ ಪ್ರಕಟಿಸ್ತಾನಂತೆ. ಆದ್ದರಿಂದ ಸ್ಪಷ್ಟವಾಗಿ 5 ಸಂಗತಿಗಳು. ನಾವು ದೇವರಿಗೆ ಒಳಪಡುವುದೆಂದರೇನು? ಆತನ ವಾಕ್ಯಗಳಿಗೆ ಒಳಪಡುವುದು. ಆತನ ವಾಕ್ಯಗಳ ಮೂಲಕ ಆತನ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ ವಿಧೇಯರಾಗುವುದು. ದೇವರ ಇಚ್ಛೆ ಏನು? ಆತನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿ ತನ್ನ ಇಚ್ಛೆಯನ್ನು ತಿಳಿಯಪಡಿಸುತ್ತಾನೆ. ಆ ಪ್ರಕಾರ ನಡೆಯುವುದು. 2ನೇದು, ಸೈತಾನನ್ನು ಎದುರಿಸಬೇಕು. ಸೈತಾನನ್ನು ಎದುರಿಸಬೇಕಾದರೆ ದೇವರು ಕೊಡುವ ಸರ್ವ ಆಯುಧಗಳನ್ನು ನಾವು ಧರಿಸಬೇಕಾಗಿದೆ. ಮತ್ತು 3ನೇದು, ನಾವು ದೇವರಿಗೆ ಹತ್ತಿರ ಆಗಬೇಕು. ಆಗ ಆತನು ನಮ್ಮ ಬಳಿಗೆ ಬರ್ತಾನೆ. ಅಂದ್ರೇನು? ದೇವರ ವಾಕ್ಯವನ್ನು ಧ್ಯಾನಿಸುವುದು, ಏಕಾಂತತನದಲ್ಲಿ ಆತನೊಂದಿಗೆ ನಾವು ಸಮಯ ಕಳೆಯುವುದು. ಆಗ ಆತನು ಕೂಡ ನಮ್ಮ ಬಳಿಗೆ ಬರ್ತಾನೆ. ಮತ್ತು ಕೊನೆಯದಾಗಿ, ಒಂದು ವೇಳೆ ಪಾಪದಲ್ಲಿ ನಾವು ಇರುವುದಾದರೆ ಸಂಪೂರ್ಣ ಮಾನಸಾಂತರವನ್ನು ಹೊಂದಿ ಆ ಪಾಪದಿಂದ ನಾವು ದೂರ ಇಟ್ಟು ದೇವರ ಬಳಿಗೆ ಬರುವುದಾಗಿದೆ. ಮತ್ತು ನಮ್ಮನ್ನೇ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವುದೆಂದರೆ ಏನು? ಯಾವತ್ತೂ ಕೂಡ ನಾವು ನಮ್ಮ ಶಕ್ತಿಯಿಂದ, ನಮ್ಮ ದೇವರ ಪರಿಶುದ್ಧತೆಯನ್ನು, ದೇವರ ಒಂದು ಪರಲೋಕ ಭಾಗ್ಯವನ್ನು ನಾವು ಹೊಂದುತ್ತೇವೆ ಅಂತ ನಮ್ಮ ಪ್ರಯತ್ನದಿಂದ ಅಲ್ಲ. ನಾವು ಸಂಪೂರ್ಣ ಬಲಹೀನರು. ನಾವು ಏನಾದರೂ ಇದ್ದರೂ ಕೂಡ, ನಮ್ಮಲ್ಲಿ ಜೀವಿತದಲ್ಲಿ ಏನಿದ್ದರೂ ಕೂಡ ಅದು ದೇವರ ಕೃಪೆ, ದೇವರ ಉಕ್ಕಿ ಹರಿಯುವ ಕೃಪೆ ಆಗಿದೆ. ಆತನು ನಮ್ಮನ್ನು ಬಲಪಡಿಸಿದ್ದಾನೆ. ಯಾಕೆಂದರೆ ಹಳೆಯ ಸ್ವಭಾವದಲ್ಲಿ ನಾವು ಹೇಗೆ ಇದ್ದವು ನಮಗೆ ಗೊತ್ತುಂಟು. ನಾವು ಯಾರೂ ಹೇಳಬೇಕಂತಲ್ಲ, ನಾವು ಎಂಥ ಪಾಪದ ಕೆಸರಲ್ಲಿ ಓಡಾಡುತ್ತೇವೆ. ಅದು ದೇವರ ಆ ಕೆಸರಿಂದ ನಮ್ಮನ್ನು ಮೇಲೆತ್ತಿದ್ದಾನೆ. ಈಗ ತನ್ನ ಆತ್ಮನ ಬಲದಿಂದ ನಮ್ಮನ್ನು ಕಾಪಾಡಿ ನಡೆಸುತ್ತಾನೆ. ಆತನೇ ಸರ್ವಶಕ್ತನಾದ ದೇವರು. ಆತನ ಮುಂದೆ ತಾವು ತಗ್ಗಿಸಿಕೊಂಡಾಗ ಆತನು ನಮ್ಮನ್ನು ಮೇಲೆತ್ತುವವನಾಗಿದ್ದಾನೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲವಾದ ರೀತಿಯಲ್ಲಿ ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೆನ್.